ಇಷ್ಟು ದಿವಸ ಆಗೈತೆ ಬಾರಮ್ಮ ನೀನು ಬಾ ಅಂತ ಹೇಳಿ ಲವ್ ಮಾಡಿ ಮದುವೆ ಆಗಿರೋದ್ಕೂ ಕರ್ಕೊಂಡು ಹೋಗ್ತಾನೆ ಎಂಬಕ್ಕೆ ಇಷ್ಟು ದಿನ ಆದ್ರೂ ಸುಮ್ಮನೆ ಇದ್ದಾನೆ ನೋಡು. ಎಲ್ಲ ಮದುವೆ ಆಗಿ ಆ ವೈಬು ಆ ಬೇಬಿ ಆ ಸೃಜು ಎಲ್ಲ ಒಳ ಇದ್ದಾರೆ. ಇವಾಗ ನಾನೇ ಪಾಪ್ರೆ ಎದ್ದೋದೆ. ಇವಾಗ ನಮ್ಮ ದಡಮ್ಮನ ಮನೇಲಿರೋ ಕಾಲೇನೆ ನಮ್ಮ ದಡಮ್ಮ ಜಾಸ್ತಿ ದಿವಸ ಆಯಿತು ಬಂದಿಲ್ಲ ಇದ್ದಾಳೆ ಅಂತೇಳಿ ಆಲೆ ನನ್ನ ಮೇಲೆ ಡುಬು 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 ಅಂತೈತಿ. ಇವಳು ಮುದ್ದೆ ಮಾಡಿ ಕತ್ಕೆ ನಮ್ಮ ಅತ್ತೆ ಚೆನ್ನಾಗಿ ಮುದ್ದೆ ಮಾಡಿ ಕತ್ಕೆ ಉಂಡ್ಕೊಂಡು ಇದ್ದಾನೆ. ಇವರೆಲ್ಲ ಜೊತೆಗಿರೋದಕ್ಕೆ ನನಗೆ ಇವಾಗ ಹಿಂಗೆ ಮಾಡ್ತಾ ಇದ್ದಾನೆ. ಅವ್ನು ಯಾವಾಗ ಬಂದು ಕರ್ಕೊಂಡು ಹೋಗ್ತಾನೋ ಏನೋ ನನ್ನ ಸುತ್ತರಿತಾಳೆ. ಸುತ್ತರ್ಕೊಂಡು ಹಿಂಗೆ ಇರಲಿ. ಸುತ್ತರಿಲಿ ಮನೆ ಸುತ್ತರಿಬೇಕು. ಇತ್ಲಾಗೆ ಬರ್ತಾ ಇದ್ದಾಳೆ. ಯಾಕೆ ಅದೇನು ಮಾತಾಡ್ತಾಳೆ ಇತ್ಲಾಗೆ ಹಿಂಗೆ ಬರ್ತಾ ಇದ್ದಾಳೆ. ಏನು ಮಾಡಯ್ಯಮ್ಮ ಮದುವೆ ಆಯ್ತೆ ಮದುವೆನ ಚೆನ್ನಾಗಾತು ಅಂತ ಎಲ್ಲರೂ ಹಂಗೆ ಅಂಬ್ತಿದ್ರಮ್ಮ. ಮದುವೆನ ಭಾಳ ಚೆನ್ನಾಗಾತು ಎಲ್ಲ ಸಖತ್ ಜನ ಬಂದಿದ್ರು ಮದುವೆಗೆ ಅಂತ ಹೇಳ್ತಿದ್ರು. ನಮ್ಮನ್ನ ಕರೀಲೇ ಇಲ್ಲಮ್ಮ. ಯಾಕೆ ಗಿರ್ಜಿಂಬೆ ನಾವು ಕರೆದಿದ್ರು ಬರ್ತಿದ್ವಿ. ನಮ್ಮನ್ನ ಯಾಕೆ ಕರಿಯ ನಾವು ನಮಗೆ ಬರೋರು ಮಸ್ತಾಗ ಇದ್ದಾರೆ. ನಮ್ಮ ಮೇಲೆ ಸಿಟ್ಟು ಮಾಡ್ಕೊಬೇಡ ಕಣಮ್ಮ ಡಯಮ್ಮ. ನಮ್ಮ ಮೇಲೆ ಸಿಟ್ಟು ಮಾಡ್ಕೊಬೇಡ. ಯಾಕಂದರೆ ನೀವು ಒಳ್ಳೆಯರು ಕಣಮ್ಮ. ಇವತ್ತು ನಾನು ಮುಚ್ಚು ಮರೆ ಇಕ್ಕೆಮಕ್ಕೆ ಹೋಗಲ್ಲ. ನಾನು ಹೇಳ್ತೀನಲ್ಲ ನೀವು ಒಳ್ಳೆಯರು ಕಣಮ್ಮ. ಭಾಳ ಒಳ್ಳೆಯರು. ಚೆನ್ನಾಗಾತು ಮದುವೆ ಒಯ್ ಬಂದು ಬೇಬಿದು ಅಂತ ಮಾತಾಡೋರು ಊರಾಗೆ ಬಿಡು. ಯಾರು ಮಾಡಿರಲಿಲ್ಲ ಮದುವೆ ಊರಾಗ ಅಷ್ಟು ಚೆನ್ನಾಗಿ ಮಾಡಿದ್ರು ಮದುವೆ ಅಂತ ಹೇಳ್ತಿದ್ರು. ಸಖತ್ತ ಮಾಡಿರಿ ವೇದಪ್ಪ ಇರೋನೊಬ್ಬ ಮಗಳನ್ನ ಚೆನ್ನಾಗಿ ಮದುವೆ ಮಾಡಿಕೊಟ್ಟ ಅಂತೇಳಿ ಮಾತಾಡ್ತಿದ್ರು. ನಾನು ಮಾತಾಡ್ಸಕ್ಕೆ ಬರ್ತಾಳೆ. ನೀನು ನಾನು ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ಹಂಗಂದ್ರು ಮಾತಾಡಿಸ್ತೀಯಲ್ಲ ನೀನು. ಮಾತಾಡಿಸ್ಬೇಡ್ರಿ ನೀವು ನಮ್ಮನ್ನು. ನೀವು ಮಾಡಿರೋ ಇದಕ್ಕೆ ನಾನು ಯಾಕೆ ಮಾತಾಡಿಸ್ಬೇಕು ನಿಮ್ಮಂಥರನ್ನ ಮಾತಾಡ್ಸಿದ್ರೆ ನಮಗೆ ಮರ್ಯಾದೆ ಇರಲ್ಲ. ನಿಮ್ಮಂಥರ ನಾವ್ಯಾಕೆ ಮಾತಾಡ್ಸೋಣ ಬಾರೇ ಬಾ. ಇನ್ನೇನು ನಮ್ಮಮ್ಮಯ್ಯನ ನನ್ನ ಎದುರಿಗೆ ಮಾತಾಡ್ಸಕ್ಕೆ ಹೋಗ್ತೀಯ. ನಮ್ಮಮ್ಮಯ್ಯ ನಿನ್ನಂತಳನ್ನೆಲ್ಲ ಮಾತಾಡ್ಸಕ್ಕೆ ಹೋಗಲ್ಲ. ನಿನ್ನಂತಳನ್ನ ಮಾತಾಡಿಸಿ ನಮ್ಮಮ್ಮಯ್ಯ ಕೆಟ್ಟಾಳಾಗಲ್ಲ. ನಿನ್ನಂತಳನ್ನ ಮಾತಾಡಿಸಿ ಏನು ಬರಂಗೈತಿ ಅಂತೈತೆ ನಮ್ಮಮ್ಮಯ್ಯ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಿನ್ನಂತವ್ರನ್ನೆಲ್ಲ ನಮ್ಮಮ್ಮಯ್ಯ ಮಾತಾಡ್ಸಂಗಿದ್ರೆ ಇನ್ಯಾಕೆ ನನ್ನೇ ಮಾತಾಡ್ಸಲ್ಲ ಅಂದ್ರೆ ನಿನ್ನ ಮಾತಾಡ್ಸುತ್ತೆ. ನಮ್ಮಮ್ಮಯ್ಯ ಮಾತಾಡಿಸ್ತಾಳೆ ಕಣಿ ಮಾತಾಡಿಸ್ತಾಳೆ. ಮಾತಾಡಿಸ್ತೀನಿ. ನಿಮ್ಮಮ್ಮಯ್ಯ ಮಾತಾಡಿಸ್ತಿದ್ರೊಟ್ಟೆ ನಾನೇ ಮಾತಾಡಿಸ್ತೀನಿ. ಇವತ್ತು ನಿಮ್ಮಪ್ಪ ನಿಮ್ಮಮ್ಮ ಒಳ್ಳೆಯರು. ನೀನೇ ಒಳ್ಳೆಯಾಳಲ್ಲ. ಅವರು ಎಲ್ಲ ಒಳ್ಳೆಯರು. ನಿನ್ನಂತಳನ್ನೆಲ್ಲ ನಮ್ಮ ಅಮ್ಮ ಮಾತಾಡ್ಸಂಗಿದ್ರೆ ಇನ್ಯಾಕೆ ನಿನ್ನಂತರ್ನೆಲ್ಲ ನಮ್ಮ ಅಮ್ಮ ಮಾತಾಡ್ಸಲ್ಲ. ನೀನು ಎಂತಳಂಬದು ಗೊತ್ತೈತಿ. ಗಂಡ ಹೆಂಡ್ತಿಗೆ ತಂದಿಕ್ಕಿ ನೀನು ಒಂದೂವರೆ ತಿಂಗಳಾಗೈತಲ್ಲ. ಹೆಂಡ್ತಿನ ಬಿಟ್ಟು ನೀನು ಹೆಂಡ್ತಿನ ಕರ್ಕೊಂಬಂದು ಮಾಡಿಸ್ಕೊಂಡು ಉಣ್ಣಪ್ಪ ಮಾಡಿಕ್ಕಲ್ಲ ಅಂತ ಹೇಳಿ ಮಗಗೆ ಬುದ್ಧಿ ಹೇಳ್ತಾರೆ. ಹಿಂಗೆ ಮಗನ ಜೀವನ ಹಾಳು ಮಾಡೋ ಅಂತಾಳಲ್ಲ. ಇಂಥವ್ರು ಇರಬಾರ್ದು. ಮಕ್ಳ ಜೀವನ ಹಾಳು ಮಾಡೋ ಅಂತಾರೆ. ಎಷ್ಟು ಜಂಬ ಐತೆ ನಿನಗೆ. ಭಾಳ ಜಂಬ ಐತೆ. ನಿಮ್ಮಮ್ಮ ಮಾತಾಡಿಸ್ತಿದ್ರೊಟ್ಟೆ ನಾನು ಮಾತಾಡಿಸ್ತೀನಿ. ಸುಮ್ಕಿರು. ನೀನು ಯಾಕೆ ನಾನು ನಿಮ್ಮಮ್ಮ ಮಾತಾಡ್ಸಿದ್ರೆ ನಿನಗೇನು ನೋವು? ನೀನು ಪಾಡಿ ನೀನು ಇರೋದು ಕಲಿ ಅಷ್ಟೇನೆ. ನೀನು ಅವೆಲ್ಲ ಮಾತಾಡ್ಬೇಡ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಟಪ್ಪನ್ ಬಿದ್ದಿರು. ಯಾಕೆ ಸುಮ್ಮನಿರೋಕ್ಕಾಗಲ್ವೇನೆ ಯಪ್ಪ. ಇವುಗಳೇ ಇವಳು ಯಾವಾಗಲೂ ಹಿಂಗೇನೆ. ಅಲ್ಲ ಕಣಂಟಿ ಚೆನ್ನಾಗಿರೋ ಅಂತ ಹೇಳ್ತೀವಿ. ಇವಳಿಗೆ ಬುದ್ಧಿನೇ ಇಲ್ಲ ಬಿಡು. ಎಷ್ಟು ಹೇಳಿದ್ರು ಅಷ್ಟೇ ಇವಳು ಹಣೆ ಬರ. ಎಷ್ಟನ ಹೇಳು ಅಂತಾಗೆ ಒಳ್ಳೆ ತನ್ನಿಂದನ ಒಳ್ಳೆ ಮಾತಿಂದನ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಅದೇ ಮತ್ತೆ ನಾನು ಅದನ್ನೇ ಹೇಳೋದು. ಒಳ್ಳೆ ತನ್ನಿಂದನ ಗಳಮ್ಮ ತಿಂಗಳು ತುಂಬ್ತು ಅಲೆ ನೀನು ಬಂದು ಹಿಂಗೆಲ್ಲ ಇರಬೇಡ ಕಣೆ. ಈಗ ನೀನು ಅವನು ಏನೋ ಒಂದು ಮಾತು ಅಂದ್ರೂ ನೀನು ಅನುಸರಿಸ್ಕೊಂಡು ಹೋಗ್ಬೇಕು. ಹೆಂಡ್ತಿ ಅದಾಳು ಅಂತ ನಾನು ಹೇಳಿದ್ರೆ ಇವಳ್ದೆ ಒಂದು ಆಟ ತಿಂಗಳು ತುಂಬ್ತಲ್ಲ ಬಿಟ್ಟು ಬಂದು ಅವ್ರದ್ದೆಲ್ಲ ಮದುವೆ ಮಾಡಿದ್ರು. ಅವರೆಲ್ಲ ಗಣವಾಗಿದ್ದಾರೆ. ಅವ್ರ ಎದುರಿಗೆ ಇವತ್ತು ಎಷ್ಟು ಚೇಮ್ ಆಗ್ತೀಯ ನೀನು. ಹೋಗು ಚೆನ್ನಾಗಿರು ಅಂತ ನಾನು ಅದನ್ನೇ ಹೇಳೋದು. ಹೋಗಲ್ಲ. ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗೋವರೆಗೂ ನಾನು ಹೋಗಲ್ಲ. ಅವನಾಗಿ ಅವ್ನು ಬರಬೇಕು ನನ್ನ ಕರಿಯೋಕ್ಕೆ. ಚೆನ್ನಾಗಿರ್ತೀನಿ ವಾಣಿ ನಿನ್ನ ಜೊತೆ ಅಂತೇಳಿ. ಬರಲ್ವೇ ನನ್ನ ಮಗ ಇಲ್ಲೋಡ ಅಟ್ಗಾರ. ನಾನೇನು ತಿಳ್ಕೊಬಿಟ್ಟಿದ್ಯಾ. ನನ್ನ ಮಕ್ಳು ಇಬ್ಬರು ಅಷ್ಟೇ ತುಂಬ ಅಟ್ಗಾರರು. ನಿನ್ನಂತ ಆಳ್ಗೆಲ್ಲನ ಇದು ಮಾಡ್ಕೊಂಬ ಅಂತಾರಲ್ಲ. ನೀನು ಹೇಳ್ದಂಗೆ ಕೇಳ್ತಾರ ಅವರು. ಅಪ್ಪನೊಮ್ಮೆ ತಗ್ಸು ತರ್ಕೊಂಡು ಹೋಗನ್ ಬಾ ಅಂತ ಕರೆಯೋದು ಇಂಥ ಮಾಡ್ತೀಯ. ನೋಡ ನಾನಿನ್ನ ಯಾರನ್ನ ತಗ್ಗಿ ಮಾತಾಡ್ಸಿರೆ ಮಾತಾಡಿಸ್ತೀನಿ. ನಮ್ಮ ಹುಡುಗರು ಯಾರು ತಗೋ ಮಾತಾಡಲ್ಲ. ಯಾರನ್ನೂ ಮಾತಾಡ್ಸಲ್ಲ. ನಮ್ಮ ಹುಡುಗರು ತಗ್ಗಿ ಅಂತಾರ ಅವ್ರು. ನಮ್ಮ ಹುಡುಗರ ಬಗ್ಗೆ ನಿನ್ಗೆ ಗೊತ್ತಿಲ್ದಲೇನೆ ಏನೇನೋ ಮಾತಾಡಬೇಡ ನೋಡು. ಯಾಕೆ ಶೈಲು ಇವಳನ್ನ ಇವತ್ತೇನು ಹೊಸ್ತಾಗ ಏನು ನೋಡ್ತೀಯ ತಗ. ಯಾವಾಗಲೂ ಇದ್ದಿದ್ದು ನಾನು ಅದನ್ನೇ ಹೇಳೋದು. ಹೇಳಮ್ಮ ನನ್ನ ಮನೆಯಾಗ ಬಂದ ಇದೆಯಾ ಯಾರನ್ನ ಕಮ್ದಾರ ಯೋರ್ ದಡಮ್ಮ ಇಲ್ಲದ್ದು ಹೇಳ್ಕೊಟ್ಟಾಳೆ ಅಂತಾರೆ. ನಾನು ನಿಷ್ಠೂರ ಮಾಡಬೇಡ ಕಣಮ್ಮ ಅಂತ ನಾನು ಅದನ್ನೇ ಹೇಳೋದು. ನಾನು ಮತ್ತೆ ಕೇಳೋದೇ ಇಲ್ಲ. ನೀನು ಕರ್ಕೊಂಡೋಗಿ ಇಕ್ಕೊಂಡಲ್ಲ ನಿನಗೂ ಆಗ್ಬೇಕು ತಗ. ಕರ್ಕೊಂಡೋಗಿ ಇಕ್ಕೊಂಡು ನಮ್ಮ ದಡಮ್ಮ ಎಷ್ಟು ದಿನ ಆದರೂ ನೋಡ್ಕೊಂಬತ್ತೆ. ನಮ್ಮ ದಡಮ್ಮನ ಮನೆಯಾಗ ನಾನು ಇರ್ತೀನಿ. ನೀನೇನು ಅವೆಲ್ಲ ಕೇಳಬೇಡ. ಸುಮ್ಮನೆ ಹೋಗು. ಮಗುಗೆ ಒಳ್ಳೆ ಬುದ್ಧಿ ಹೇಳ್ಕಳ್ಸು. ಹೋಗಪ್ಪ ಕರ್ಕಮ್ಮ. ಅಡುಗೆ ಮಾಡಿಕ್ ತಂಗಿದ್ರೆ ಅವರೆಲ್ಲ ಬರ್ತಾರೆ. ನೀನು ಯಾಕೆ ಅಡುಗೆ ಮಾಡಿಕ್ತೀಯ ನೀನು? ನೀನು ಯಾಕೆ ಅಡುಗೆ ಮಾಡಿಕ್ಕೋದು? ಮಾಡಿಕ್ತೀನಿ ಕಣೆ. ನನ್ನ ಮಕ್ಳಿಗೆ ಮತ್ತು ಉಪವಾಸ ಇರೋಕ್ಕೆ ಬಿಡೋಕ್ಕಾಗುತ್ತೆ? ಉಪವಾಸ ಇರಪ್ಪ ಅಂತ ಹೇಳೋಕ್ಕಾಗುತ್ತೆ ನನ್ನ ಮಕ್ಕಳಿಗೆ? ಮಾಡಿಕ್ತೀನಿ ನಾನು. ಮಾಡ್ತೀನಿ ಕಣೆ. ನೀನು ಹೇಳಿರೋ ಮಾಡ್ತೀನಿ, ಹೇಳಲಿಲ್ಲ ಅಂದ್ರೆ ಮಾಡ್ತೀನಿ. ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು, ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅಂತ. ಹೇಳ್ದೊಂದು ನೀನು ಮಗನ ಜೀವನ ಹಾಳಾಗಲಿ ಅಂತಲೇ ಕಾಯ್ತಿದ್ದೆ. ಎಲ್ಲ ಕಿತ್ಕೊಂಡು ತಿನ್ಬೇಕಾಗಿನ. ಹೋಗಿ ಸುಮ್ಮನೆ ಏನು ಮಾತಾಡಬೇಡಿ ಇವಾಗ ನನ್ನ ತಾಯಿ.
ನನ್ನ ಮಗ ಅಂತೂ ಬರಲ್ವೇ, ನೀನೇ ಬರ್ಬೇಕಷ್ಟೇನೆ. ಅವನಂತೂ ಬಂದು ನೀನು ಕರ್ಕೊಂಬರಲ್ಲ ಮಾತಾಡ್ತಾಳೆ. ದೌಲತ್ ಮಾತ್ರ ಕಮ್ಮಿ ಆಗಲ್ಲ ಇಷ್ಟೊಂದೆಲ್ಲ ಆದರೂ. ಹೋಗು ಅಣಿ, ನಿನ್ನ ದಡಮ್ಮ ಹೇಳ್ದಂಗೆ ಕೇಳು. ನಾನು ಅದೇ ಹೇಳ್ತೀನಿ, ನೀನು ಹಿಂಗೆ ಮಾಡಿದ್ರೆ ಹೆಂಗಮ್ಮ, ದುಡಿತಾನೆ ಇವಾಗ ಅದು ಯಾವುದೋ ಕೆಲ್ಸಕ್ಕೆ ಹೋಗ್ತಾನಂತ ಕೆಲಸ ನೋಡ್ಕೊಳವನಂತೆ. ಹೋಗು, ಇವತ್ತು ತಿಂಗಳಾತ ಅಲ್ಲೇ ಬಂದು ನಿನ್ನ ಮನೆಯಕ್ಕೆ. ಇವಾಗ ನೋಡು ಅವ್ರದ್ದೆಲ್ಲ ಹೆಂಗೆ ಮದುವೆ ಆಗಿ ಹೆಂಗೆ ಇದ್ದಾರೆ, ನೀನು ಅವ್ರ ಮುಂದೆ ಇವಾಗ ಏನೋ ಅಲ್ಲಮ್ಮಂಗೆ ಆಗ್ತೀಯಾ. ಹೋಗು, ಚೆನ್ನಾಗಿರು. ದುಡಿಯೋದಿಟ್ಟ ಹೊಟ್ಟೆ ಇಸ್ಕೊಂಡು ಬುದ್ಧಿವಂತಿಕೆಯಿಂದ ನೀ ಅಪ್ಪನೇ ಒಮ್ಮೆನೂ ಮಾತಾಡ್ಸಲ್ಲ. ಅವ್ರು ಮಾತಾಡಿಸ್ತಾರೆ ಅಂತ ನೀನು ಹಿಂಗೆ ಅನ್ಕೊಂತೀಯ. ಅವರು ಮಾತಾಡ್ಸಲ್ಲ. ಅವಳು ಗಿರ್ಜಿಂಬೇದೆ ಲೆಕ್ಕ. ಅವ್ರ ಮನೆಯಾಗೆಲ್ಲ ಗಿರ್ಜಿಂಬೆ ಹೇಳ್ದಂಗೆ ಕೇಳೋದು. ಅವ್ರ ಅಣ್ಣೇರೆಲ್ಲ ಅವಳು ಹೇಳ್ದಂಗೆ ಕೇಳೋದು. ಗಿರ್ಜಿಂಬೇದೆ ನಡೆಯೋದು. ಅವ್ರ ಅಣ್ಣೇರ ಮನೆ, ಅವ್ರ ಅಣ್ಣೇರು, ಅವ್ರ ಅತ್ತೆನೆಲ್ಲ ಅವಳು ಹೇಳ್ದಂಗೆ ಕೇಳೋದು. ಅವಳನ್ನ ಏನೊಂದು ದೊಡ್ಡ ಎತ್ತು ಮಾಡಿ ಗಿರ್ಜಿಂಬೆ ಅಂತ ಕುಣಿಸ್ತಾರೆ. ಅವಳು ಹೇಳಿರೇ ಕರ್ಕೊಂಬರೋದು. ನೀನು ಅವಳ್ತ ಚೆನ್ನಾಗಿರ್ಬೇಕು ಗಿರ್ಜಿಂಬೆ ತಾಗಿ. ನಾನು ಮಾತ್ರ ಅವಳ ತಕ್ಕೆ ಯಾಕೆ ಹೋಗಿ ಅನಿಸುತ್ತಾರೆ ಕಣ್ಣು. ಅವಳನ್ನು ಮಾತ್ರ ಮಾತಾಡ್ಸಲ್ ಬಿಡು. ನನ್ನ ಮಗನ ನೋಡಿಬಿಟ್ರೆ ನನಗೆ ಅವ್ನು ನೋಡಿದ್ರು ಆಗಲ್ಲ. ಮಗ ನನ್ನ ಮಗ ನಾವು ವೈಭು ಸೃಜು ಅವ್ನು ಯಾವನ್ ನೋಡಿದ್ರು ಆಗಲ್ಲ ನನಗೆ. ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಏನು ಮಾಡ್ತೀಯ, ಸುಮ್ಮನೆ ಅನುಸರಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ನನಗೆ ಅವ್ರನ್ನ ಯಾರು ನೋಡಿದ್ರು ಆಗಲ್ಲ. ನೀನು ಹಿಂಗೆಲ್ಲ ಆದರೆ ಆಗಲ್ಲ ಮೇಡಮ್ಮ. ಇವಾಗ ನೋಡು, ಯೋಸಂದಿನ ಆತು ನಿನ್ನ ಮನೆ ಬಿಟ್ಟು ಬಂದು. ಅವನ್ತಾಗೆ ಗಂಡಂತ ಸ್ಯಾಕ್ ಇತ್ಕೊಂಡು ಹೋಗ್ಬೇಕು. ಅವರು ಕರಿಯಲ್ಲ. ಅವನು ರವಿ ರೋಗು ತುಂಬ ಆಟಗಾರರು, ಒಳ್ಳೆಯರಲ್ಲ ನನ್ನ ಮಕ್ಕಳು. ಅವ್ರ ತಾಗೆ ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡ್ಬೇಕು ನೀನು ಅಷ್ಟೇ. ಅದೇ ಮತ್ತೆ ಇವಾಗ ನಾನು ಇರೋಳೊಬ್ಳು. ನಮ್ಮಂಗೆ ಆಗೋದು ಬೇಡ ಕಣಮ್ಮ, ನೀನು ಚೆನ್ನಾಗಿರಮ್ಮ ಅಂತ ನಾವು ಅದನ್ನ ಹೇಳಿರಿ ಇದ್ಕೇಳಲ್ಲ. ಈಗಳಪ್ಪ ಏನಾನ ಹೇಳಿರಿ ನಮ್ಮ ದಡಮ್ಮಯ್ಯ ಬೈತಾಳಪ್ಪ ಅಮ್ಮಂಗೆ ಆಗುತ್ತೆ ನಿನಗೆ. ಯಾಕೆ ಹೇಳ್ತಾಳೆ ಎಂಬುದು ಅರ್ಥ ಮಾಡ್ಕೋಬೇಕು. ಏನು ಕೇಳ್ತಾ ಐತೆ ನಮ್ಮ ದೊಡ್ಡಮ್ಮ, ಯಾಕೆ ನನ್ನ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು, ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ನಡಿಬೇಕು ಅಂತೇಳಿ ನಿನಗೆ ಅರ್ಥ ಆಗಬೇಕು. ಸುಮ್ಮನೆ ಅಯ್ಯೋ ಈಗಳಪ್ಪ ಹಿಂಗಂದ್ರು ಹಿಂಗೆ ಮಾಡಿದ್ರು ಅಂಬೋದಲ್ಲ. ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾರೆ, ಏನು ನನ್ನ ಒಳ್ಳೇದಕ್ಕಲ್ಲೇ ಹೇಳ್ತಿರೋದು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬಿಡ್ದೊಡಮ್ಮ ಅಂತ ನೋಡೋಣ. ಇಷ್ಟು ದಿವಸನೇ ಆಗೈತೆ, ಇನ್ನೊಂದು 2 ದಿವಸ ಸುಮ್ಮನಿರ್ದೊಡಮ್ಮ. ನಾನೇನು ನಿಮ್ಮ ಮನೆಯಾಗೆ ಇರಲ್ಲ ಪರ್ಮನೆಂಟಾಗೆ. ಇನ್ನೊಂದು ವಾರ 15 ದಿವಸ ನೋಡ್ತೀನಿ, ಸುಮ್ಮನಿರ್ದೊಡಮ್ಮ. ಇನ್ನೊಂದು ವಾರ 15 ದಿವಸ ನೋಡ್ಕೊಂಡು ಹೋಗ್ತೀನಿ. ಒಂದು ವಾರ ಅಂತಂದರೆ ಆಗಲ್ಲ ಕಣಮ್ಮ. ಇಲ್ಲ ಕಣ್ಲಲ್ ತಾಂಟೆ, ಇನ್ನೊಂದು ವಾರ 15 ದಿವಸ ನೋಡ್ತೀನಿ. ಅವನಾಗಿ ಅವ್ನು ಬಂದು ನಾನು ಕರ್ಕೊಂಡು ಹೋಗ್ಬೇಕು ನಮ್ಮ ದೊಡ್ಡಮ್ಮರ ಮನೆಯಿಂದ. ನಾನು ಅಲ್ಲೇವರೆಗೂ ನಾನು ಹೋಗಲ್ಲ. ನೋಡಿ ನಮ್ಮ ಅತ್ತೆ ಅಲ್ಲೇ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ನಮ್ಮ ಅತ್ತೆ ಪಿಟ್ಟಿಂಗ್, ನಮ್ಮ ಅಮ್ಮಗೆ ಪಿಟ್ಟಿಂಗ್ ಇಕ್ಕಕ್ಕೆ ನೋಡ್ತಾಳೆ. ನಮ್ಮ ಅಮ್ಮ ಮಾತಾಡಿಸ್ಲಿಲ್ವಲ್ಲ, ಅದಕ್ಕೆ ನಮ್ಮ ಅಮ್ಮ ಅವ್ರನ್ನೂ ಮಾತಾಡ್ಸಲ್ಲ. ನಮ್ಮ ಅಮ್ಮಗೆ ಗೊತ್ತೈತೆ ಯಾರನ್ನೂ ಮಾತಾಡಿಸ್ಬೇಕು, ಯಾರನ್ನೂ ಬಿಡಬೇಕು ಅಂತ. ನಮ್ಮ ಅಮ್ಮಗೆ ತುಂಬ ಚೆನ್ನಾಗಿ ಗೊತ್ತೈತೆ ಯಾರನ್ನೂ ಮಾತಾಡಿಸ್ಬೇಕು ಅಂತ. ಸರಿ ಆಯ್ತು, ಹೇಳಿ ಬಿಡು. ಇವಾಗ ಯಾಕೆ ನೀನು ಹಂಗೆ ಹೇಳ್ದಂಗೆ ಕೇಳೋ ಅಂತಾಳಲ್ಲ, ತುಂಬ ಅಟ್ಕ ಹಾಕಿ. ಇವಾಗ ಯಾರನ್ನ ಕಾಮ್ದಾರು ನಾನು ಮಾತಾಡ್ತಾರೆ. ಅಯ್ಯೋ ಈ ಶೈಲಿ ಹಾಳಾಗದಲ್ದಲೆ ಹುಡುಗಿ ಜೀವನ ಹಾಳು ಮಾಡ್ತಾಳೆ ಅಲ್ಲಿ ಇಕ್ಕೊಂಡು ಅಂತ ನನ್ನ ಬಗ್ಗೆ ಮಾತಾಡ್ತಾರೆ ಕಣ ಅಲ್ಲಲ್ತ ಕೈಯ. ಆದರೆ ಪಿಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನು ಮಾಡೋದಮ್ಮ ನೋಡಿ. ಇವಾಗ ನಾನು ಶೈಲಮ್ಮ ಯೋಟು ಕಷ್ಟಪಡ್ತೀವಿ. ಅಲ್ಲಿ ಹೋಗಿ ನೋಡೆಲ್ಲ ಕಸ ಹೊಡಿಬೇಕು, ದೇವಸ್ಥಾನ ತಗೊಳ್ದೆಲ್ಲ ಕ್ಲೀನ್ ಮಾಡಬೇಕು. ಯೋಟು ಇನ್ನೂ 7 ವರ್ಷ ಐತಮ್ಮ ನಮ್ಮದು. ಐತಿ ನಾನು ಬೇಡತ್ತ. ನಮ್ಗೆ ಅಲ್ಲೇ ದಿನ ರೂಢಿ ಆದಂಗೆ ಆಯ್ತು. ದೇವಸ್ಥಾನ ತಗೇನೋ ನಾವು ಒಂದಿಷ್ಟು ಕ್ಲೀನ್ ಮಾಡ್ತೀವಿ. ಏನು ಮಾಡೋಕ್ಕಾಗುತ್ತೆ, ಒಂದಿಷ್ಟು ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದು. ನಾನಂತೂ ಇನ್ನೂ ಹೋಗಿಲ್ಲ. ನಾನು ವೈಭು ಬೇಬಿ ಮದುವೆ ಕರೀತಾರೆ ಅಂತ ಅಂದ್ಕೊಂಡಿದ್ದೆ. ಅವ್ರ ಮದುವೆಗೂ ಕರೆದಿಲ್ಲ. ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದೀನಿ. ತಿಂಗಳು ತುಂಬೈತೆ. ಸ್ವಲ್ಪ ಸ್ಟೋರಿ ಮುಂದೆ ಹೋಗಿದೆ ಅಂತ ಹೇಳಿದ್ದೀವಿ. 1 ತಿಂಗಳಾದಮೇಲೆ ಬೇಬಿ ಮತ್ತು ವೈಭು ಮದುವೆ ಇಬ್ಬರದು ಆಗೈತೆ. ನಾನು ಅವಾಗ ಗಂಡನ ಮನೆ ಬಿಟ್ಟು ಬಂದವಳು. ನಾನು ಹೋಗಿಲ್ಲ, ನಮ್ಮ ದೊಡ್ಡಮ್ಮರ ಮನೆಯಲ್ಲೇ ಇದ್ದೀನಿ. ನಮ್ಮ ದೊಡ್ಡಮ್ಮನ ಆಲೇ ಸ್ವಲ್ಪ ಸಿಟ್ಟು ಆಗ್ತೈತೆ. ನಮ್ಮತ್ತೆ ಮಾಡಿಕ್ತಾ ಇದ್ದಾಳೆ ಮುದ್ದೆನ. ಅದಕ್ಕೆ ಮಾಡಿಕ್ಬೇಡ, ನೀನು ಯಾಕೆ ಮಕ್ಳಿಗೆ ಮಾಡಿಕ್ತೀಯಾ, ಕಳಿಸ್ಬೇಕು, ಗಂಡ ಹೆಂಡತಿ ಚೆನ್ನಾಗಿರೋ ಅಂತ ಹೇಳ್ಬೇಕು ಅಂತ ನಾನು ಹಿಂಗೆ ಹೇಳಿದ್ರೆ ಕೇಳ್ತಾ ಇಲ್ಲ ನಮ್ಮತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.